Hi friends, welcome to the ASPN classes. ಸೊ ನನ್ನ ವಾಯ್ಸ್ ಎಲ್ಲಿಗೂ ಕ್ಲಿಯರಾಗಿ ಕೇಳಿಸಿದ್ರೆ ಒಂದ್ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ದಿವಸ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ದಲ್ಲಿ ಬಂದಿರುವಂಥ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಸೊ ಯಾವ ಥರ ನಾವು ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಈಸಿ ಭಾಳ ಇರುತ್ತೆ, ಬಟ್ ಕೆಲವೊಬ್ಬರಿಗೆ ಬರೀಲಿಕ್ಕೆ ಆಗದೆ, ಪ್ರಾಪರಾಗಿ ಆನ್ಸರ್ ಬರೀಲಿಕ್ಕೆ ಆಗದೆ ಮಾರ್ಕ್ಸ್ನ ಕಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾನು ಅದನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಗ್ರೂಪ್ಗೆ, ವಾಟ್ಸಪ್ ಗ್ರೂಪ್ಗೆ ಲಿಂಕ್ನ ಶೇರ್ ಮಾಡಿ. ಹಾಗೆ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಕ್ಲಾಸ್ಗೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಮೊದಲೇದಾಗಿ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ 3 ಮಾರ್ಕ್ಸ್ ಕ್ವಶನ್ಸ್ ಬರೋದು ಎಲ್ಲಿಪ್ಪ ಅಂದರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಮೇಲೇ ಬರೋದು ಸ್ಟೂಡೆಂಟ್ಸ್. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟಾಗಿ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಮೊದಲೇದಾಗಿ ಫಸ್ಟ್ ಕ್ವಶನ್ನ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನಾನು ಸಾಲ್ವ್ ಮಾಡ್ತಾ ಇರೋದು. ಫಸ್ಟ್ ಒನ್ ಯಾವುದು ಭಾಳ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದರೆ ಇಲ್ಲಿದೆ ನೋಡಿ, ಈ ಒಂದು ಕ್ವಶನ್ ನಾನು ಆಲ್ರೆಡಿ ಹೇಳಿದ್ದೆ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡುವಾಗ. ನೋಡಿ, ಕ್ವಶನ್ ನಂಬರ್ 5, ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ಅ ಸೆಟ್ ಝೆಡ್ ಆಫ್ ಇಂಟೀಜರ್ಸ್ ಗಿವ್ ಬೈ. ಸೊ ಇಲ್ಲೇನು ಕೊಟ್ಟಿದ್ರೆ ಗಿವನ್ ಬೈ ಅಂದರೆ ಇಲ್ಲೊಂದು ಕಂಡೀಷನ್ ಕೊಟ್ಟಿರ್ತಾರೆ, ಈ ಕಂಡೀಷನ್ನ ಸಾಲ್ವ್ ಮಾಡಬೇಕು. ಇದನ್ನೆಲ್ಲ ಬರೀಬೇಕು. ಯಾವ ಥರ ಬರೀಬೇಕು ಸಿಸ್ಟಮೆಟಿಕ್ ವೇ ಒಳಗೆ ಅದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ, ಆಯಿತಾ? ಸೊ ಇಲ್ಲೇನಿದೆ ಕಂಡೀಷನ್ ಮೇನ್ ಇಂಪಾರ್ಟೆಂಟು, ಆರ್ ಅನ್ನೋದು ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ. ಲೆಟ್ ಆರ್ ಈಸ್ ದ ಕಂಡೀಷನ್, ಇದು ಭಾಳ ಇಂಪಾರ್ಟೆಂಟು. ರಿಲೇಷನ್ ಆರ್ ಕಂಡೀಷನ್ ಏನು ಹೇಳಿದೆ, ಎ ಕಮ ಬಿ ಸಚ್ ದ್ಯಾಟ್ ಅಂದರೆ ಫಸ್ಟು ಎ ಮತ್ತು ಬಿ ಈ ಎರಡೂ ಏನಾಗಿದ್ದಾವೆ, 2 ಡಿವೈಡ್ಸ್. ಇದನ್ನು ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇಲ್ಲಿ ಕಂಡೀಷನ್ ಏನಿದೆ ನೋಡಿ, ಇದನ್ನೇ ಮೊದಲಿಗೆ ಅದನ್ನು ಬರ್ಕೊಂಡ್ರೆ ಬೆಟರ್ ಆಗಿರುತ್ತೆ. ರಿಲೇಷನ್ ಏನು ಕೊಟ್ಟಿದ್ದಾರೆ ಅದನ್ನು 2 ಡಿವೈಡ್ಸ್ ಎ ಮೈನಸ್ ಬಿ ಅಂತ ಇದೆ, ಕರೆಕ್ಟಾ? ಇದು ನಮ್ಮದು ಕೊಟ್ಟಿರುವಂಥ ರಿಲೇಷನ್ ಕಂಡೀಷನ್. ಈ ಒಂದು ಕಂಡೀಷನ್ ಏನಾಗಿದೆ, ರಿಫ್ಲೆಕ್ಸಿವ್ ಆಗಿದೆನಾ ಇಲ್ಲ ಸಿಮೆಟ್ರಿಕ್ ಆಗಿದೆನೆಲ್ಲ ನೋಡಬೇಕು. ಬಟ್ ಇಲ್ಲಿ ಕ್ವಶನ್ ಅವರು ಕೊಟ್ಟಿರೋದು ಕ್ಲಿಯರ್ ಆಗಿ ಏನಂತ ಹೇಳ್ತಾ ಇದ್ದಾರೆ, ಶೋ ದ್ಯಾಟ್ ಅಂತಿದೆ. ಅಂದರೆ ಶೋ ದ್ಯಾಟ್ ಅಂದರೆ ಇದು ಇಕ್ವಾಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕಂದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ 3 ಸ್ಯಾಟಿಸ್ಫೈ ಆಗುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ. ನೀವು ಅದನ್ನೇ ಪ್ರೂವ್ ಮಾಡಬೇಕು, ಆಗೋದಿಲ್ಲ ಅಂತ ಪ್ರೂವ್ ಮಾಡಬಾರ್ದು. ಅರ್ಥ ಆಯ್ತಾ? ಓಕೆ. ಸೊ ನೋಡಿ, ಇವಾಗ ಮೊದಲನೇದಾಗಿ ನಾನು ಇವಾಗ ಫಸ್ಟ್ ಸಾಲ್ವ್ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ ರಿಫ್ಲೆಕ್ಸಿವ್. ಓಕೆ, ರಿಫ್ಲೆಕ್ಸಿವ್ ಸ್ಟೂಡೆಂಟ್ಸ್ ಒಂದು ಅಬ್ಸರ್ವ್ ಮಾಡಿ, ಇದು ಬರೆಯೋದು ಭಾಳ ಈಸಿ ಇರುತ್ತೆ, ಬಟ್ ಬರೆಯುವಂಥ ಪದ್ಧತಿ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟು. ಓಕೆ, ಬರೆಯೋದ್ರಲ್ಲಿ ಏನು ಕ್ಯಾಲ್ಕುಲೇಷನ್ ಇರಲ್ಲ, ಏನಿರಲ್ಲ, ನಥಿಂಗ್. ಜಸ್ಟ್ ಬರಿಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಅದನ್ನು ಬರೆದ್ರೆ ಮಾತ್ರ ಮಾರ್ಕ್ಸ್ ಬರುತ್ತೆ. ಸುಮ್ಮನೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಬರೆದ್ಬಿಟ್ಟು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಈ ಥರ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಮೇನ್ ಇಂಪಾರ್ಟೆಂಟು ಈ ಕಂಡೀಷನ್ ಆಗಿರುತ್ತೆ. ಈ ಕಂಡೀಷನ್ನ ಬರೀತಾ ಹೋದರೆ ಮಾತ್ರ ನಿಮಗೆ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನೋಡಿ, ರಿಫ್ಲೆಕ್ಸಿವ್ ಅಂತ ಬರೀತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ರಿಫ್ಲೆಕ್ಸಿವ್ ಅಂದರೆ ಮಿರರ್ ರಿಸಲ್ಟ್ಸ್ ಎ ಕಮ ಎ ಬರಬೇಕು ಅಂತ. ಓಕೆ, ಸೊ ನಾನಿಲ್ಲಿ ಫಸ್ಟ್ ಬರಿತಾ ಇದ್ದೀನಿ, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಇದೆ. ಯಾಕೆ ಅಂತಂದರೆ ರೀಸನ್ ಇಲ್ಲಿ ಮುಂದೆ ಬರೀಬೇಕು. ಯಾಕೆ ರೀಸನ್ನು, 2 ಡಿವೈಡ್ಸ್ ಇದನ್ನು ಕಂಪ್ಲೀಟಾಗಿ ಬರೀಬೇಕು. ಇಲ್ಲಿ ರಿಸಲ್ಟಲ್ಲಿ ಇದೆಯಲ್ಲ ಅದನ್ನು ಕಂಪ್ಲೀಟಾಗಿ ನಾವಿಲ್ಲಿ ಬರೀಲೇಬೇಕಾಗತ್ತೆ. 2 ಡಿವೈಡ್ಸ್ ಎ ಕಮ ಎ ಎರಡು ಸೇಮ್ ತೊಗೊಂಡಿದ್ದೀವಿ ಅಂದರೆ ಎ ಮೈನಸ್ ಎ ಆಗುತ್ತಲ್ವಾ. ಎ ಮೈನಸ್ ಎ ಅಂದರೆ ಏನು ಸಿಗುತ್ತೆ, 0 ಆಗುತ್ತೆ. ಸೊ 0 ಅಂದರೆ ಯಾವುದೇ ನಂಬರಿಂದ ಡಿವೈಡ್ ಆಗೇ ಆಗುತ್ತೆ. ಸೊ ಹಾಗಾಗಿ ಇದು ಬಿಲಾಂಗ್ಸ್ ಟು ಇದೆ. ಯಾವ್ದು ಬೇಕಾದ ನಂಬರ್ ತೊಗೊಳ್ಳಿ. ಇವಾಗ 7 ತೊಗೊಂಡ್ರೆ 7, 7 7 ಮೈನಸ್ 7 0ನೇ ಬರೋದಲ್ವಾ. ಸೊ 0 ಇಸ್ ಡಿವಿಸಿಬಲ್ ಬೈ 2. ಅದು ಆನ್ಸರ್ ಏನು ಬರುತ್ತೆ, ಅದು ಸೆಕೆಂಡರಿ. 0 ಡಿವೈಡ್ ಆಗುತ್ತಲ್ವಾ, ಹೋಗುತ್ತೆ. ಸೊ ಹಾಗಾಗಿ ಇದು ಯಾವ್ದು ಬೇಕಾದ ನಂಬರ್ ತೊಗೊಂಡಾಗೂ ಸ್ಯಾಟಿಸ್ಫೈ ಆಗೋದ್ರಿಂದ ಅದಕ್ಕೆ ಏನಂತ ಹೇಳ್ತೀವಿ ನಾವು, ರಿಫ್ಲೆಕ್ಸ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಇದನ್ನು ಬರೆಯೋದು ಭಾಳ ಇಂಪಾರ್ಟೆಂಟು. ನಾನು ನಿಮಗೆ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿದೆ ನೋಡಿ, ಈ ರಿಸಲ್ಟ್ ಬರೆಯೋದು. ಭಾಳ ಸ್ಟೂಡೆಂಟ್ಸ್ ಬರೀ ಇದನ್ನು ಮಾತ್ರ ಬರೀತಾರೆ, ಇದು ಡೆಫಿನೇಷನ್ ಆಗಿಬಿಡುತ್ತೆ, ಆಯಿತಾ? ಸೊ ಇದನ್ನು ಬರೆಯೋದನ್ನು ನೀವು ಮರೆತರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಇದು ಬರೆದಾದ್ಮೇಲೆ ಇಲ್ಲಿ ಕನ್ಕ್ಲೂಷನಲ್ಲಿ ಬರೀಬೇಕು ಏನಂತ, ಗಿವನ್ ರಿಲೇಷನ್ ಆರ್ ಈಸ್ ಅ ರಿಫ್ಲೆಕ್ಸಿವ್. ಏನೂ ಇಲ್ಲ ಸ್ಟೂಡೆಂಟ್ಸ್ ಇದರಲ್ಲಿ ಬರೆಯೋದು, ಕರೆಕ್ಟ್ ಅಲ್ವಾ? ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಕ್ತು ನಿಮಗೆ. ಬರೀಲಿಲ್ಲ ಅಂದರೆ ಮತ್ತೆ ನಿಮಗೆ ಲಾಸ್ ಮಾರ್ಕ್ಸು, ಆಯಿತಾ? ನೆಕ್ಸ್ಟು ರಿಫ್ಲೆಕ್ಸಿವ್ ಆದಮೇಲೆ ನೆಕ್ಸ್ಟ್ ಏನು ಬರೀಬೇಕು, ಸಿಮೆಟ್ರಿಕ್ ಕಂಡೀಷನ್ ಏನಿದೆ ನೋಡಿ. ಸಿಮೆಟ್ರಿಕ್ ಕಂಡೀಷನ್ ಹೇಳುತ್ತೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಓಕೆ, ಸೊ ಇದನ್ನು ಕೂಡ ಜನರಲ್ ಆಗಿ ಬರೀತಾ ಹೋಗೋಣ. ಜನರಲ್ ಆಗಿ ಯಾಕೆ ಬರೀಬೇಕಪ್ಪ ಅಂದರೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅವರು, ಸೆಟ್ಟು ಜನರಲ್ ಆಗಿ ಅಂದರೆ ಜೆಡ್ ಅಂತ ಕೊಟ್ಟಿದ್ದಾರೆ. ಇದು ಇನ್ಫೈನೈಟ್ ಸೆಟ್ ಆಗಿರೋದ್ರಿಂದ ಆಸ್ ಇಟ್ ಈಸ್ ಬರೀಬೇಕು. ಫೈನೈಟ್ ಸೆಟ್ ಇತ್ತಂದರೆ, ಫೈನೈಟ್ ರಿಲೇಷನ್ಸ್ ಇದ್ದರೆ ಅದನ್ನು ಆರ್ಡರ್ ಪೇರ್ ತೊಗೊಂಡು ಸಾಲ್ವ್ ಮಾಡಬೇಕು. ಯಾವಾಗ ಇದು ಜನರಲ್ ಆಗಿರುತ್ತೆ, ಅದರಲ್ಲಿ ಇಕ್ವಾಲೆನ್ಸ್ ರಿಲೇಷನ್ ಇದೆ, ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ಸೊ ಈ ಥರ ಬರೀಬೇಕಾಗುತ್ತೆ. ಕೆಲವೊಂದು ಸತಿ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಕ್ಸಾಂಪಲ್ ಕೊಟ್ಟರು ಕೂಡ ನಡೆಯುತ್ತೆ. ಓಕೆ, ಇವಾಗ ನಾನು ಬರಿತಾ ಇದ್ದೀನಿ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಇದೆ ಅಂತ. ಇದನ್ನು ನಾವು ಗಿವನ್ ಪಾಯಿಂಟ್ ಆಗಿ ತೊಗೊತೀವಿ. ಬಿಲಾಂಗ್ಸ್ ಟು ಯಾಕಾಗಿದೆ,
ರೀಸನ್ ಬರೀಬೇಕು. 2 ಅನ್ನೋದು ಇದು ಕ್ವಶನ್ ಪ್ರಕಾರನೇ ಡಿವೈಡ್ಸ್ a ಮೈನಸ್ ಬಿ ಇದೆ, ಹಾಗಾಗಿ ಇದು ಬಿಲಾಂಗ್ಸ್ ಇದೆ. ಇದು ರಿವರ್ಸ್ ಆನ್ಸರ್ b ಮೈನಸ್ a ಈಸ್ ಆಲ್ಸೋ ಬಿಲಾಂಗ್ಸ್ ಟು r ಇದೆ. ಯಾಕೆ ಅಂತಂದರೆ 2 ಡಿವೈಡ್ಸ್ b ಮೈನಸ್ ಎನೂ ಆಗುತ್ತೆ. ಯಾವ ಥರ ಅಂದರೆ ನೋಡಿ, ಇವಾಗ ನಾನು 4,2 ತೊಗೋತೀನಿ. 4,2 ಅಂದರೆ ಏನಾಗುತ್ತೆ, ಇದು 4 ಮೈನಸ್ 2 ಮಾಡಿದಾಗೇನಾ, 4 ಮೈನಸ್ 2 ಮಾಡಿದ್ರೆ 2 ಬರುತ್ತೆ. 2 ಅನ್ನೋದು 2 ಇಂದ ಡಿವೈಡ್ ಆಗುತ್ತೆ. 2,4 ಮಾಡಿದರೆ ಎಷ್ಟು ಬರುತ್ತೆ, ಅದ್ರ ಆನ್ಸರ್ ಕೂಡ 2 ಮೈನಸ್ 4 ಮಾಡಿದಾಗ -2 ಬರುತ್ತೆ. ಬಟ್ ಇದು ಡಿವೈಡ್ ಆಗುತ್ತಾ ಇಲ್ಲ ಅಷ್ಟೇ ನಮ್ಗೆ ಬೇಕಾಗಿರೋದು. ಅದು ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ ಇಂಪಾರ್ಟೆಂಟ್ ಇರೋದಿಲ್ಲ. ಸೊ ಇದು ಕ್ಲಿಯರ್ ಆಯ್ತಲ್ಲ. ಸೊ ಹಾಗಾಗಿ ಇದು ಕೂಡ ಏನಾಗಿದೆ ಅನ್ನಂಗೆ ಆಯ್ತು. ಇವಾಗ ಅರ್ಥ ಸಿಮೆಟ್ರಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಇಲ್ಲಿ ಬರೀಬೇಕು ಅಗೇನ್ ಕಂಡೀಷನಲ್ಲಿ ದ ಗಿವನ್ ಆರ್ ಈಸ್ ಅ ಸಿಮೆಟ್ರಿ. ಎಷ್ಟು ಬರುತ್ತೆ, ಮತ್ತೊಂದು ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಾ? ಎಸ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಟ್ರಾನ್ಸಿಟಿವ್. ಸೊ ಬರೆಯುವಂಥ ರೀತಿನ ಅಬ್ಸರ್ವ್ ಮಾಡಿ. ಐ ಥಿಂಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವಾಸತಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಕೂಡ. ಬಟ್ ಬರೀಬೇಕಾಗಿರುವಂಥ ರೂಲ್ಸ್ನ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ನೀವು ಇದರಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಫುಲ್ ಮಾರ್ಕ್ಸ್ ಬರೋದು ಸಾಧ್ಯತೆ ಇರೋದಿಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಬೇಕು. ಐ ಥಿಂಕ್ ನೀವು ಆನ್ಸರ್ ಸಾಲ್ವ್ ಮಾಡೋದು ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಬರೆಯೋ ಪದ್ಧತಿ ಅಬ್ಸರ್ವ್ ಮಾಡಿ. ಸೊ ರಿಫ್ಲೆಕ್ಸ್ ಆಯಿತು, ಸಿಮೆಟ್ರಿಕ್ ಆಯಿತು. ಇನ್ನು ಉಳಿದಿರೋದು ಯಾವುದು, ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಕಂಡೀಷನ್ ಏನು ಹೇಳುತ್ತೆ, ಟ್ರಾನ್ಸಿಟಿವ್ ಹೇಳುತ್ತೆ a, b ಇರಬೇಕು, b, a ಇರಬೇಕು, ಅದಾದಮೇಲೆ a, c ಚೆಕ್ ಮಾಡ್ತೀರಾ. ಆಯಿತಾ? ಸೊ ಇವಾಗ a, ಫಸ್ಟು 2 ರಿಸಲ್ಟ್ಸ್ ಬಿಲಾಂಗ್ಸ್ ಟು ಇರುವಂಥದ್ದು ತೊಗೋಬೇಕಾಗುತ್ತೆ. ಯಾವ ಥರ, ನೀವು ಎಕ್ಸಾಂಪಲ್ ತೊಗೊಂಡು ಬರೆದ್ರೂ ನಡೆಯುತ್ತೆ, ಬಟ್ ಅಗೇನ್ ಜನರಲ್ ಆಗಿ ಹೇಳಿದ್ನಲ್ಲ ಅದೇ ಥರನಾಗಿ ಬರೆದ್ರೂ ನಡೆಯುತ್ತೆ. a, b ಬಿಲಾಂಗ್ಸ್ ಟು r. ಯಾಕೆ, 2 ಡಿವೈಡ್ಸ್, ಇದು ಕಂಪ್ಲೀಟ್ ಆಗಿ ಬರೆಯೋದನ್ನು ಮರಿಬೇಡಿ, a ಮೈನಸ್ b ಇದೆ ಅಕಾರ್ಡಿಂಗ್ ಟು ಡೆಫಿನಿಷನ್. ಅದಾದಮೇಲೆ b, c ಬಿಲಾಂಗ್ಸ್ ಟು ಇದೆ ಅಂತಲೇ ತೊಗೊಳ್ಬೇಕು. ಯಾಕಂದರೆ 2 ಅನ್ನೋದು ಡಿವೈಡ್ಸ್ ಆಗಿದೆ ಯಾವ ನಂಬರ್ಗೆ, b ಇದೆಯಲ್ಲ ಇಲ್ಲಿ, b ಮೈನಸ್ c. ಇಲ್ಲಿ ಏನು ತೊಗೊತೀರ ಅದನ್ನೇ ಸಬ್ಸ್ಟ್ರಾಕ್ಷನ್ ತೊಗೋಬೇಕು. ಇಲ್ಲ ಒಂದು ಎಕ್ಸಾಂಪಲ್ ಕೊಟ್ಟರು ನಡೆಯುತ್ತೆ, ಬಟ್ ಎಕ್ಸಾಂಪಲ್ ಇಲ್ಲಿ ಜನರಲ್ ಆಗಿರೋದ್ರಿಂದ ಇನ್ಫೈನೈಟ್ ಸೆಟ್ ಇದೆ, ಫಾಸ್ಟ್ ಎಕ್ಸಾಂಪಲ್ ಆಗುತ್ತೆ. ಇದೇ ಥರ ಬರೀರಿ. ಅದಾಯ್ತಾ? ಅದಾದಮೇಲೆ ಲಾಸ್ಟಲ್ಲಿ ಉಳಿದು ಯಾವುದು, ಫಸ್ಟ್ ನಂಬರ್ ಲಾಸ್ಟ್ ನಂಬರ್. ಫಸ್ಟ್ ನಂಬರ್ ಹಿಂದೆ a, c ಬಿಲಾಂಗ್ಸ್ ಟು r. ಯಾಕೆ, 2 ಡಿವೈಡ್ಸ್ a ಮೈನಸ್ c ಇದೆ. ಸೊ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ದೇರ್ ಫೋರ್ r ಈಸ್ ಅ ಟ್ರಾನ್ಸಿಟಿವ್. ಸೊ r is ಟ್ರಾನ್ಸಿಟಿವ್. ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. ಸೊ 3 ರಿಸಲ್ಟ್ಸ್ ಸ್ಯಾಟಿಸ್ಫೈ ಆದರೆ ಲಾಸ್ಟ್ ಹೆನ್ಸ್ ಕನ್ಕ್ಲೂಷನ್ ಏನಂತ ಬರೀಬೇಕು, ದ ಗಿವನ್ ರಿಲೇಷನ್ ಆರ್ ಈಸ್ ಅ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಲಾಸ್ಟಲ್ಲಿ ಎಂಡ್ ಮಾಡಿಬಿಟ್ರೆ ಮುಗೀತು ನೋಡಿ. ಇಷ್ಟೇ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ಏನೂ ಡಿಫಿಕಲ್ಟಿ ಇಲ್ಲ. ಅದಾಯ್ತಾ? ಏನಾದರೂ ಡಿಫಿಕಲ್ಟಿ ಇದ್ದರೆ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಈ ಒಂದು ಎಕ್ಸಾಂಪಲಲ್ಲಿ ನಾನು ನಿಮ್ಮ ಕಮೆಂಟ್ ಬಾಕ್ಸ್ನ ನೋಡ್ತಾ ಇದ್ದೀನಿ. ಸೊ ಫಾಸ್ಟಾಗಿ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಫ್ರೆಂಡ್ಸ್, ಏನಾದರೂ ಡೌಟ್ಸ್ ಇದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಅಲ್ಲಿ ಕೂಡ ESPN ಕ್ಲಾಸಸ್ ಅಂತ ಇದೆ, ಅದೇ ಆದಷ್ಟು ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಆಯಿತಾ? ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೆಮಿಸ್ಟ್ರಿ, ಫಿಸಿಕ್ಸು ಯಾವುದೇ ಸಬ್ಜೆಕ್ಟ್ ನಾನು ತೊಗೊಳ್ಳೋದಿಲ್ಲ, ತೊಗೊಂಡ್ರೆ ಮ್ಯಾಥ್ಸ್ ಮಾತ್ರ. ಓಕೆ, ಟು ದ ನೆಕ್ಸ್ಟ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. ಇದರಲ್ಲಿ ಎಲ್ಲ ಕ್ಲಿಯರ್ ಇದೆಯಾ? ಎಸ್, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಭಾಳ ಸತಿ ಬಂದಿದೆ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಹಾಗಾಗಿ ಈ ಒಂದು ಕ್ವಶನು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಎಲ್ಲರೂ ಇದನ್ನು ಪರ್ಫೆಕ್ಟಾಗಿ ಮಾಡಿ. ಒಂದು 80 to 90% ಬರುವಂಥ ಚಾನ್ಸಸ್ ಇದೆ ಈ ಒಂದು ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋ ಡೌಟ್ ಸರ್. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಯಾವ್ದು ಮಾಡೋಣ ಅಂದರೆ, ಇವಾಗ ಇದು ಒಂದು ಎಕ್ಸಸೈಸಲ್ಲಿ ಇರುವಂಥ ಕ್ವಶನ್, ಇದು ಇಂಪಾರ್ಟೆಂಟ್ ಇದೆ. ಅದಾದಮೇಲೆ ನೆಕ್ಸ್ಟ್ ಇನ್ನೇ ಡೈರೆಕ್ಟಾಗಿ ಎಕ್ಸಸೈಸಲ್ಲಿ ಇರುವಂಥ ಕ್ವಶನ್ಸ್ಗಳು. ಎಕ್ಸಸೈಸಲ್ಲಿರುವಂಥ ಕ್ವಶನಲ್ಲಿ ಯಾವುದಪ್ಪ ಅಂದರೆ ಈ ಫಸ್ಟ್ ಒಂದು ಕ್ವಶನ್ ಏನಿದೆ, ರಿಲೇಷನ್ ಆರ್. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ನೋಡಿ. ರಿಲೇಷನ್ ಆರ್ ಕೊಟ್ಟಿದ್ದಾರೆ, ಸೆಟ್ ಎ ಡಿಫೈನ್ ಇದೆ ಇಲ್ಲಿ. ಹಿಂದಿನ ಕ್ವಶನಲ್ಲಿ ನಿಂತು ಝೆಡ್ ಇತ್ತು, ಅಂದರೆ ಝೆಡ್ ಕ್ರಾಸ್ ಝೆಡ್ ಇತ್ತು, ಅಂದರೆ 2 ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ಗಳಿದ್ದು ಇನ್ಫೈನೈಟ್ ಸೆಟ್ ಇತ್ತು. ಬಟ್ ಇದು
ಫೈನೈಟ್ ಸೆಟ್ ಇದೆ ಅಂದರೆ ನಿಮ್ಮ ರಿಲೇಷನ್ ಕೂಡ ಏನಾಗುತ್ತೆ ಫೈನೈಟ್ ಆಗುತ್ತೆ. ಅದಕ್ಕೆ ಮೊದಲಿಗೆ ಇದನ್ನು ಬರ್ಕೊಳ್ಬೇಕಾಗತ್ತೆ. ಓಕೆ, ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಏನಿದೆ ರಿಲೇಷನ್ ಆರ್. ಫಸ್ಟ್ ಸೆಟ್ಟಿಗೆ ಕೊಟ್ಟಿದ್ದಾರೆ ಎ, ಅದು ಇದೆ 1 2 3 ಎಲ್ಲಿ ತನಕ ಇದು 14 ತನಕ ಇದೆ. ಅಂದರೆ ಎರಡು ಎ ಕ್ರಾಸ್ ಎ ಆಗಿರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಇದರ ಜೊತೆಗೆ ರಿಲೇಷನ್ ಏನು ಕೊಟ್ಟಿದ್ದಾರೆ ನೋಡಿ, ರಿಲೇಷನ್ ಕೊಟ್ಟಿದ್ದಾರೆ ಎಕ್ಸ್ ವೈ ಸಚ್ ದ್ಯಾಟ್ y is equals to or 3x minus y is equals to 3x minus y is equals to 0 ಅಂತ ಇದೆ. ಆಯಿತಾ? ಸೊ ಇವಾಗ ನಾವು ಇದನ್ನು ಚೆಕ್ ಮಾಡಬೇಕು. ಚೆಕ್ ವೆದರ್ ಅಂತ ಇದೆಯಾ? ಹಾಂ, ಡಿಟರ್ಮೈನ್ ವೆದರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೀವೇ ಚೆಕ್ ಮಾಡಬೇಕು ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತಾ ಆಗೋದಿಲ್ವಾ ಅಂತ. ಅರ್ಥ ಆಯ್ತಾ? ಸೊ ಈ ಥರ ಬಂದಾಗ ಭಾಳ ಸೀರಿಯಸ್ ಆಗಿ ನೋಡಬೇಕಾಗತ್ತೆ. ಏನಿದೆಪ್ಪ ಅಂದರೆ ಫಸ್ಟ್ ರಿಫ್ಲಾಕ್ಸಿಂದ ಸ್ಟಾರ್ಟ್ ಮಾಡೋಣ. ಓಕೆ, ರಿಫ್ಲಾಕ್ಸಿವ್ ಕಂಡೀಷನ್ ಏನು ಹೇಳುತ್ತೆ? ಸೇಮ್ ನಂಬರ್ ಇರಬೇಕು. ಸೊ ಬೆಟರ್ ನೀವು ಇದನ್ನು ರಿಲೇಷನ್ನ ರೋಸ್ಟರ್ ಫಾರ್ಮ್ ಒಳಗೆ ಬರ್ಕೊಂಡು, ಇದು ಸೆಟ್ ಬಿಲ್ಡರ್ ಫಾರ್ಮ್ ಒಳಗಿದೆ, ಇದನ್ನು ರೋಸ್ಟರ್ ಫಾರ್ಮ್ ಒಳಗೆ ಬರೆದ್ರೆ ಏನಾಗುತ್ತೆ, ಎಕ್ಸ್ ವೈ 3x ಇದೆ, 2x ಇದೆನಾ? 3x ಇದೆ. ಓಕೆ, ಸೊ 3x ಮೈನಸ್ ವೈ ಇದೆ. ಸೊ 3x ಮೈನಸ್ ವೈ ಇದನ್ನು ನಾನು ಈ ಥರ ಬರೀಬೋದಾ? 3x ಮೈನಸ್ ವೈ ಈಚೆ ಕಡೆ ಬಂದರೆ ಪ್ಲಸ್ ವೈ ಆಗುತ್ತೆ. ಅಂದರೆ ಇವಾಗ ನಾವು ಎಕ್ಸ್ ವ್ಯಾಲ್ಯೂನ ಹಾಕ್ತಾ ಹೋಗೋಣ. 1 ಹಾಕೋಣ ಫಸ್ಟು. ಎಕ್ಸ್ ವ್ಯಾಲ್ಯೂ 1 ಹಾಕಿದರೆ ವೈ ವ್ಯಾಲ್ಯೂ ಎಕ್ಸ್ಟ್ರಾ 1 × 3 ಅಂದರೆ 3 ಆಗುತ್ತಲ್ವಾ? ಎಸ್, ಇದು 1 ಪಾಯಿಂಟ್ ಸಿಕ್ತು. ಸಪೋಸ್ ನಾನು ಎಕ್ಸ್ ವ್ಯಾಲ್ಯೂ 2 ಹಾಕ್ತೀನಿ, ವೈ ವ್ಯಾಲ್ಯೂ ಎಷ್ಟಾಗುತ್ತೆ? 2 × 3 ಅಂದರೆ 6 ಆಗುತ್ತಾ? 3 ಹಾಕ್ತೀನಿ, 3 ಹಾಕಿದರೆ ಎಷ್ಟಾಗುತ್ತೆ? 3 × 3 9 ಆಗುತ್ತೆ. 4 ಹಾಕೋಣ, 4 × 3 12 ಆಗುತ್ತೆ. 5 ಹಾಕಿದರೆ ಎಷ್ಟಾಗುತ್ತೆ ನೋಡಿ? 5 × 3 ವೈ ವ್ಯಾಲ್ಯೂ ಆಗುತ್ತೆ 15. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಅಪ್ ಟು 14ವರೆಗೂ ಮಾತ್ರ ತೊಗೊಳ್ಬೇಕು. ಅಂದರೆ ಇಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಎಸ್ ಫ್ರೆಂಡ್ಸ್, ಸೊ ಇದು ನಿಮ್ಮದು ರಿಲೇಷನ್ನು. ಇವಾಗ ನಾವು ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು. ಇದು ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಅಗೇನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹಿಂದೆ ಸಾಲ್ವ್ ಮಾಡಿರೋದು ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಕ್ವಶನಲ್ಲಿ. ಸೊ ಹಾಗಾಗಿ ನಾವು ಜನರಲ್ ಆಗಿ ಸಾಲ್ವ್ ಮಾಡಿದ್ದೀವಿ. ಓಕೆ, ಬಟ್ ಈ ಒಂದು ಎಕ್ಸಾಂಪಲಲ್ಲಿ ಏನಾಗಿದೆ, ಈ ಒಂದು ಎಕ್ಸಾಂಪಲಲ್ಲಿ ಡೆಫಿನೆಟ್ ಆಗಿ ಫಿಕ್ಸ್ 4 ಆರ್ಡರ್ ಪೇರ್ ಇದ್ದಾವೆ. ಇದರೊಳಗೇ ಮಾತ್ರ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ ಅಂದರೆ ಎಲ್ಲನೂ ಇರಬೇಕಲ್ವಾ? ಸೊ ಒಂದು ರಿಸಲ್ಟ್ಸು ಇಲ್ಲ. ಹಾಗಾಗಿ ನಾವು ಡೈರೆಕ್ಟಾಗಿ ಇಲ್ಲಿ ಎಕ್ಸಾಂಪಲ್ನೇ ತೊಗೊಂಡು ಬರೀಬೇಕು. 1, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಡೈರೆಕ್ಟ್ ಆನ್ಸರ್ ಇಲ್ಲಿ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ ಅಂದರೆ 1, 1 ಇಲ್ಲ, 2, 2 ಇಲ್ಲ. ಇಲ್ಲೇನು ಕಂಡೀಷನ್ ಏನು ಬರೆಯೋ ಜರೂರತ್ ಇರೋದಿಲ್ಲ. ಯಾಕಂದರೆ ಇದು ಡಿಫೈನ್ ಇದೆ ರಿಲೇಷನ್. ಹಿಂದಿನ ಎಕ್ಸಾಂಪಲಲ್ಲಿ ಅಷ್ಟು ಇನ್ಫೈನೈಟ್ ನಂಬರ್ ಇದ್ದು, ಹಾಗಾಗಿ ಕಂಡೀಷನ್ ಬರೀಬೇಕಾಗಿತ್ತು. ಜನರಲ್ ಆಗಿ ಬರೀತಾ ಇದ್ವಿ. ಆಯಿತಾ? ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನು ಸಿಮೆಟ್ರಿಕ್ ಮಾಡೋಣ. ಸಿಮೆಟ್ರಿಕ್ ಕಂಡೀಷನ್ ಏನಿದೆ? ಎ ಬಿ ಇರಬೇಕು ಮೊದಲಿಗೆ. ಅಂದರೆ ನಾನು 1, 3 ತೊಗೊತೀನಿ. 1, 3 ಈಸ್ ಬಿಲಾಂಗ್ಸ್ ಟು ಆರ್ ಇದೆನಾ? ಎಸ್ ಇದೆ. ಇಲ್ಲಿ ಇದನ್ನು ಚೆಕ್ ಮಾಡಿದ ಮೇಲೆ ನಾವು ನೆಕ್ಸ್ಟ್ ಏನು ಚೆಕ್ ಮಾಡಬೇಕು? ಇದ್ರದ್ದು ರಿವರ್ಸ್ ಆನ್ಸರ್ 3, 1 ಇದೆನಾ ಇದರಲ್ಲಿ? ಇಲ್ಲ, 3, 1 ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ಏನಾಗಿಬಿಡ್ತು? ದ ಗಿವನ್ ರಿಲೇಷನ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಆಗುತ್ತೆ. ಎಷ್ಟು ಈಸಿ ಇದೆ ನೋಡಿ ಬರೆಯೋದು ಕೂಡ. ಬಟ್ ಬರೆಯೋ ರೀತಿ ಭಾಳ ಇಂಪಾರ್ಟೆಂಟ್. ಇಲ್ಲಿ ನಾಟ್ ಬರೆದಿದ್ರೆ ಇಲ್ಲಿ ನಾಟ್ ಬಿಲಾಂಗ್ಸ್ ಟು ಇರಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ನಾಟ್ ಬರೆದಿರ್ತಾರೆ, ಇಲ್ಲಿ ಅಗೇನ್ ಬಿಲಾಂಗ್ಸ್ ಟು ಬರೀತೀರಾ. ನಿಮಗೆ ಎಕ್ಸಾಮಲ್ಲಿ ಗೊತ್ತಾಗೋದಿಲ್ಲ, ಹರಿಬರಿ ಒಳಗೆ ಫಾಸ್ಟಾಗಿ ಬರೀತಾ ಹೋಗ್ತೀರಾ. ಇಲ್ಲಿ ನಾಟ್ ಅಂತ ಬರೆದ್ರೆ ಕಂಪಲ್ಸರಿಲಿ ನಾಟ್ ಬಿಲಾಂಗ್ಸ್ ಟು ಇರಬೇಕು. ಇನ್ನು ಉಳಿತಾ ಯಾವುದು ಲಾಸ್ಟಲ್ಲಿ? ಟ್ರಾನ್ಸಿಟಿವ್ ಕಂಡೀಷನ್ ಏನಿದೆ? ಫಸ್ಟು 1, 3 ತೊಗೊತೀರಾ. ಓಕೆ, ಯಾವ್ದು ಬೇಕಾ ತೊಗೊಂಡು ನಡೆಯುತ್ತೆ. ಬಟ್ 1, 3 ತೊಗೊಳ್ಳಿ, ಈಸಿ ಆಗುತ್ತೆ. 1, 3 ಇದೆ. ಅದಾದಮೇಲೆ ಇಲ್ಲಿ 3 ಇದ್ದರೆ ಇಲ್ಲಿ 3 ಇಂದನೇ ಸ್ಟಾರ್ಟ್ ಮಾಡಬೇಕು. 3 ಇಂದ ಸ್ಟಾರ್ಟ್ ಆಗೋದು ಯಾವುದಿದೆ? 3, 9 ಇದೆ. ಸೊ ಅದನ್ನು ಬರೀತೀರಾ 3, 9. ಇದು ಕೂಡ ಬಿಲಾಂಗ್ಸ್ ಟು ಇದೆ. ಅಂದರೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಏನಿದೆ? 1, 3. 1, 3 ಈಸ್ ಇದರೊಳಗೆ 1, 9 ಇದೆ. ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನೋಡಿದ್ರೆ 1, 9 ಇದರಲ್ಲಿ ಬಿಲಾಂಗ್ಸ್ ಟು ಇದೆನಾ? 1, 9 ಇಲ್ಲ. ಅಂದರೆ ಏನಾಯಿತು? ಟ್ರಾನ್ಸಿಟಿವ್ ಕೂಡ ಸ್ಯಾಟಿಸ್ಫೈ ಆಗಲಿಲ್ಲ. ದ ಗಿವನ್ ರಿಲೇಷನ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ನೂ ಆಗಲಿಲ್ಲ, ಸಿಮೆಟ್ರಿಕ್ಕೂ ಆಗಲಿಲ್ಲ, ಟ್ರಾನ್ಸಿಟಿವ್ನೂ ಆಗಲಿಲ್ಲ. ಎಷ್ಟು ಮಾಡಿದ್ರೆ ಅಗೇನ್ ಇಲ್ಲಿ ಒಂದು 3 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಎಸ್, ಫ್ರೆಂಡ್ಸ್, ಇದು ಕ್ಲಿಯರ್ ಆಗಿದ್ದರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅಷ್ಟೇ ಮೆಸೇಜ್ ಮಾಡಿ. ಅನ್ನೆಸೆಸರಿ ಕಮೆಂಟ್ಸ್ನ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಯೂಸ್ ಇಲ್ಲ. ಆಯಿತಾ? ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ.
ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋ ಡೌಟ್ ಸರ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಅಂತೂ ಇಂಪಾರ್ಟೆಂಟ್ ಆಯಿತು. ಅದಾದಮೇಲೆ ಇದನ್ನು ನೀವೇ ಪ್ರಾಕ್ಟೀಸ್ ಮಾಡಿ ಬರಬಹುದು ಚಾನ್ಸಸ್ ಇದೆ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಫಾರ್ 3 ಮಾರ್ಕ್ಸ್ಗೆ. ಇದು ಕೂಡ ಈಸಿ ಇದೆ. ಎಕ್ಸ್ ವೈ ಇಸ್ ಡಿವಿಸಿಬಲ್ ಬೈ ಎಕ್ಸ್, ಅದು ಕೂಡ ಈಸಿ ಇದೆ. ಇದೊಂದು ಇಂಪಾರ್ಟೆಂಟ್ ಇದೆ. ಈ ಮೂರನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಏನು ಅಷ್ಟೊಂದು ಡಿಫಿಕಲ್ಟಿ ಬರೋದಿಲ್ಲ. ಓಕೆನಾ? ಸೊ ಬಟ್ ಪ್ರಾಕ್ಟೀಸ್ ಮಾಡಿ. ಬಟ್ ಇದರಲ್ಲಿ ಬರುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವಪ್ಪ ಅಂದರೆ, ಇಲ್ಲಿದೆ ನೋಡಿ, ಕ್ವಶನ್ ನಂಬರ್ 2 ಆಗಿರ್ಬೋದು, ಕ್ವಶನ್ ನಂಬರ್ 3 ಆಗಿರ್ಬೋದು, ಅಗೇನ್ 4, 5 ಇದರಲ್ಲಿ ಬರುವಂಥ ಚಾನ್ಸಸ್ ಭಾಳಷ್ಟಿದೆ. ನಾನಿವಾಗ ಕ್ವಶನ್ ನಂಬರ್ 2ನ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಬಂದಿದೆ ಕೆಲವೊಂದು ಸತಿ ಎಕ್ಸಾಮಲ್ಲಿ. ಸೊ ಹಾಗಾಗಿ ಇದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಆಯಿತಾ? ಸೊ ನೋಡಿ, ಇಲ್ಲೇನಿದೆ, ಶೋ ದ್ಯಾಟ್ ದ ರಿಲೇಷನ್ ಆರ್ ಈಸ್, ಇಲ್ಲೊಂದು ಕೊಟ್ಟಿದ್ದ ರಿಲೇಷನ್, ಇದು ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅಂತಲೇ ಪ್ರೂವ್ ಮಾಡಬೇಕು. ಓಕೆ, ಸೊ ನೋಡಿ, ಮೊದಲಿಗೆ ನಾನಿಲ್ಲಿ ಕಂಡೀಷನ್ನ ಬರೀತಾ ಇದ್ದೀನಿ, ರಿಲೇಷನ್ ಕಂಡೀಷನ್ ಏನಿದೆ ಅಂತ. ಅವರು ಕಂಡೀಷನ್ ಕೊಟ್ಟಿರೋದೇನಿದೆ, ರಿಲೇಷನ್ ಆರ್ ಈಸ್ ಎ ಕಮ ಬಿ ಸಚ್ ದ್ಯಾಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಅಂತ ಇದೆ. ಓಕೆ, ಇಲ್ಲಿ 3 ರಿಸಲ್ಟ್ಸ್ ಇದೆ ನೋಡಿ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಇದೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಕ್ಯೂಬ್ ಇದೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಇದೆ. ಈ 3 ರಿಸಲ್ಟ್ಸನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ಒಂದೇ ಚೇಂಜಸ್ ಆಗುತ್ತೆ, ಈ 2 ರಿಸಲ್ಟ್ಸು ಸೇಮ್ ಇದೆ. ಓಕೆ, ಸೊ ಇವಾಗ ಇದರಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಫಸ್ಟ್ ರಿಸಲ್ಟೇ ಭಾಳ ಇಂಪಾರ್ಟೆಂಟ್ ಇದೆ. ರಿಫ್ಲೆಕ್ಸಿವ್ ಅಂತ ಇದೆ. ಸೊ ಇದನ್ನು ನಾವು ಅಗೇನ್ ಜನರಲ್ ಆಗಿಯೇ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಇದು ಇನ್ಫೈನೈಟ್ ನಂಬರ್ ಆಫ್ ಸೆಟ್ ಇದೆ. ಯಾಕಂದರೆ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸೆಟ್ ಡಿಫೈನ್ ಇಲ್ಲ, ರಿಯಲ್ ನಂಬರ್ ಟು ರಿಯಲ್ ನಂಬರ್ ಎಷ್ಟೋ ನಂಬರ್ಸ್ಗಳಿದ್ದಾವೆ. ಸೊ ಹಾಗಾಗಿ ಸೆಲೆಕ್ಟೆಡ್ ನಂಬರ್ಸ್ಗಳನ್ನ ತೊಗೊಂಡು ಜನರಲ್ ಆಗಿಯೇ ನಾವು ಸಾಲ್ವ್ ಮಾಡಬೇಕು. ಸೆಲೆಕ್ಟೆಡ್ ತೊಗೊಳಕ್ಕೆ ಬರೋದಿಲ್ಲ. ಓಕೆ, ಸೊ ನೋಡಿ, ಇವಾಗ ಏನು ಮಾಡಬೇಕು ಅಂದರೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಕಾಸ್. ಸೊ ನೀವು ಯಾವುದೇ ಒಂದು ನಂಬರ್ ತೊಗೊಳಿದ್ದು ಸ್ಯಾಟಿಸ್ಫೈ ಆಗ್ತಾನೇ ಹೋಗುತ್ತೆ. ಕ್ವಶನಲ್ಲೇ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಇದು ಸ್ಯಾಟಿಸ್ಫೈ ಆಗೋದಿಲ್ಲ ರಿಫ್ಲೆಕ್ಸಿವ್ ಅಂತ. ಬಟ್ ಯಾವ ಥರ ನಂಬರ್, ಇವಾಗ ನೋಡಿ, 1 ತೊಗೊಂಡ್ರೆ ಸ್ಯಾಟಿಸ್ಫೈ ಆಗುತ್ತೆ, 2 ತೊಗೊಂಡ್ರೆ 2, 2 ತೊಗೊಂಡ್ರೆ ಇದು ಕೂಡ ಬಿಲಾಂಗ್ಸ್ ಟು ಆರೇ ಆಗುತ್ತೆ. ಯಾವ ಥರ ನೋಡಿ, 2 ತೊಗೊತೀರಾ, ಬಿ ವ್ಯಾಲ್ಯೂ ಎಷ್ಟಿದೆ, 2 ಇದೆ, 2 ಸ್ಕ್ವೇರ್ ಮಾಡಿದರೆ 4. ಎಸ್, ಇದು ಕರೆಕ್ಟೇ ಆಗುತ್ತೆ. ಅಂದರೆ ಯಾವ್ದು ಬೇಕಾದ ನಂಬರ್ ತೊಗೊತಾ ಹೋಗಿ. ನೆಗೆಟಿವ್ ನಂಬರ್ ತೊಗೊಳ್ಳಿ, -2 ಆ್ಯಂಡ್ -2, ಅವಾಗ ಏನಾಗುತ್ತೆ ನೋಡಿ, -2 ಇಲ್ಲಿ ಬರೀತೀರಾ, -2 ಸ್ಕ್ವೇರ್ ಅಂದರೆ +4, ಅವಾಗೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಲ್ಲಿ ನಾವು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಈ ಒಂದು ರಿಸಲ್ಟು ಸ್ಯಾಟಿಸ್ಫೈ ಆಗೋದಿಲ್ಲ ಅಂತ. ಗೊತ್ತಾಯ್ತಾ? ಆ ಒಂದು ಪಾಯಿಂಟ್ನ ನಾವು ಪಾಯಿಂಟ್ ಮಾಡಬೇಕಂದ್ರೆ ಯಾವುದಪ್ಪ ಅದು ಪಾಯಿಂಟ್ ಅಂದರೆ 1/2, 1/2 ಸಾಕಷ್ಟು ಇದಾವೆ. 1/2, 1/3 ಯಾವ್ದು ಬೇಕಾದ ತಗೊಳ್ಳಿ, ಇದು ಸ್ಯಾಟಿಸ್ಫೈ ಆಗೋದಿಲ್ಲ. ಯಾಕೆ? ರೀಸನ್ ಬರೀಬೇಕು. ಇದು ಬಿಲಾಂಗ್ಸ್ ಟು ಇಲ್ಲ. ಯಾಕೆ ಬಿಲಾಂಗ್ಸ್ ಟು ಇಲ್ಲ ಅನ್ನೋದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಸ್ವಲ್ಪ ಇದನ್ನು ನೀಟಾಗಿ ಬರೆಯೋಣ. ಇದನ್ನು ಕ್ಲಿಯರಾಗಿ ಬರೀಬೇಕು ಸ್ಟೂಡೆಂಟ್ಸ್. ನಾಟ್ ಬಿಲಾಂಗ್ಸ್ ಟು. ಯಾಕೆ ನಾಟ್ ಬಿಲಾಂಗ್ಸ್ ಟು ಅಂದರೆ, ಅಕಾರ್ಡಿಂಗ್ ಟು ಕಂಡೀಷನ್ ಏನು ಹೇಳುತ್ತೆ, 1/2 ಬರೀತೀರಾ, ಲೆಸ್ ದೆನ್ ಆರ್ ಈಕ್ವಲ್ಸ್, ಎರಡೂ ಸೇಮ್ ತೊಗೋಬೇಕಾ, ನೆನಪಿರಲಿ. 1/2 ಬಿದು ವ್ಯಾಲ್ಯೂ ಇದೆ ಅಂದರೆ ಸ್ಕ್ವೇರ್ ಮಾಡ್ಕೋಬೇಕು. 1/2 ಸ್ಕ್ವೇರ್ ಮಾಡಿದರೆ 1/4 ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಕಂಡೀಷನ್ ಕರೆಕ್ಟ್ ಆಗಿರೋದಿಲ್ಲ. ಯಾಕಂದರೆ 1/2 ಅಂದರೆ ಎಷ್ಟಾಗುತ್ತೆ, 0.5ನಾ? ಎಸ್. 1/4 ಅಂದರೆ ಎಷ್ಟಾಗುತ್ತೆ ನೋಡಿ, 0.125 ಆಗುತ್ತೆ ಅಂತ ಅನ್ಸುತ್ತೆ ನೋಡಿ. ಚೆಕ್ ಮಾಡಿ ನೋಡಿ. ಇಲ್ಲ, 25 ಆಗುತ್ತೆ ಅನ್ಸುತ್ತೆ. ಚೆಕ್ ಮಾಡಿ, ಡಿವೈಡ್ ಮಾಡಿ ನೋಡಿ. 10 ಆಗುತ್ತೆ. 10 ಅಂದರೆ 2 8 10 ಉಳಿಯುತ್ತೆ. ಎಸ್, 0.25 ಆಗುತ್ತೆ. ಇವಾಗ ಅಬ್ಸರ್ವ್ ಮಾಡಿ, 0.9 ಎರಡು ನೋಡಿದರೆ 2 ಪಾಯಿಂಟ್ ಜಾಸ್ತಿ ಅಲ್ಲ 0.5ಗಿಂತಲೂ, 0.5 ದೊಡ್ಡದಿದೆ. ಹಾಗಾಗಿ ಇದು ಬಿಲಾಂಗ್ಸ್ ಟು ಇಲ್ಲ. ಸೊ ಹಾಗಾಗಿ ಈ ಒಂದು ನಂಬರ್ಸ್ಗಳು ಏನಾಗುತ್ತೆ, ರಿಫ್ಲೆಕ್ಸಿವ್ ಆಗಿ ಇರೋದ್ರಿಲ್ಲ. ಸೊ ಹಾಗಾಗಿ ಈ ಕಂಡೀಷನ್ ಏನಾಗಿದೆ, ಗಿವನ್ ರಿಲೇಷನ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಇದನ್ನು ಬರೆಯೋ ಜರೂರತ್ ಇರೋದಿಲ್ಲ. ಇದನ್ನು ಬರೆದ್ರೆ ಸಾಕು. ಈ ರೀಸನ್ ಬರೀಲೇಬೇಕು ಕಂಪಲ್ಸರಿ. ಅರ್ಥ ಆಯ್ತಾ? ಎಸ್. ಇದು ಆದಮೇಲೆ ನೆಕ್ಸ್ಟ್ ಕಂಡೀಷನ್ ಏನು, ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಸಿಮೆಟ್ರಿಕ್. ಇದನ್ನು ನೀವು ಕೆಳಗಡೆನೇ ಬರೀರಿ, ನಾನು ಸ್ಪೆಷಲ್ ಇಲ್ಲೇ ಬರಿತಾ ಇದ್ದೀನಿ. ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ಕಂಡೀಷನ್ ಏನು ಹೇಳುತ್ತೆ, ಎ ಕಮ ಬಿ ಇದ್ದರೆ ಬಿ ಕಮ ಏನು ಇರಲೇಬೇಕು ಅಂತ. ಓಕೆ, ನಾನು ಇವಾಗ ಒಂದು ಎಕ್ಸಾಂಪಲ್ ತೊಗೋತೀನಿ. 1, 2 ಅಂತ ತಗೋತೀನಿ. ಬಿಲಾಂಗ್ಸ್ ಟು ಆರ್ ಇದೆ. ಎಸ್, ಇದು ಸ್ಯಾಟಿಸ್ಫೈ ಆಗಲೇಬೇಕು, ಆಗುವಂಥ ಎಕ್ಸಾಂಪಲ್ ತೊಗೋಬೇಕು. ಓಕೆ, 2 ಸ್ಕ್ವೇರ್ ಅಕಾರ್ಡಿಂಗ್ ಟು ಅಗೇನ್ ಈ ಕಂಡೀಷನ್ ಪ್ರಕಾರನೇ 2 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. ಬಿಲಾಂಗ್ಸ್ ಟು ಇದೆ.
ಅವಾಗ ನಾವು ಇದನ್ನು ಏನು ಮಾಡಬೇಕು, ರಿವರ್ಸ್ ಮಾಡಬೇಕು. 2,1 ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಬಿಲಾಂಗ್ಸ್ ಟು ಸ್ವಲ್ಪ ನೀಟಾಗಿ ಬರೋಣ. ಓಕೆ, ಈಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಯಾಕೆಂದರೆ 2 ಈಸ್ ಲೆಸ್ ದನ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? ಮತ್ತೆ 1 ಬರುತ್ತೆ. 2 ಮತ್ತು 1 ಗ್ರೇಟರ್ ಆಗೋದಿಲ್ಲ. ಸೊ ಹಾಗಾಗಿ ಸಿಮೆಟ್ರಿಕ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಲಿಲ್ಲ. ಆರ್ ಈಸ್ ನಾಟ್ ಅ ಸಿಮೆಟ್ರಿಕ್. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ಮಾಡಿದ್ರೆ ಇದು ಕ್ವಶನ್ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಉಳಿದ ಯಾವುದು? ಟ್ರಾನ್ಸಿಟಿವ್. ಸ್ಟೂಡೆಂಟ್ಸ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಏನು ಬರಿತಾ ಇದ್ದೀನಿ ಅದೇ ಥರನಾಗೆ ಬರೆದ್ರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಬಿಲಾಂಗ್ಸ್ ಟು ಬರೆದು ಇಲ್ಲಿ ನಾಟ್ ಅಸಿಮೆಟ್ರಿಕ್ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ನಿಮ್ಗೇನು ಅನ್ಸಿರುತ್ತೆ, ನಾನು ಎಲ್ಲ ಸಾಲ್ವ್ ಮಾಡೀನಿ ಆದರೂ ಮಾರ್ಕ್ಸ್ ಕಟ್ ಆಗಿದೆ ಅಂದರೆ ಇದೇ ರೀಸನ್ಗೆ ಕಟ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ಇನ್ನು ನೆಕ್ಸ್ಟು ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಲ್ಲಿ ಏನು ಹೇಳುತ್ತೆ ನೋಡಿ. ಟ್ರಾನ್ಸಿಟಿವ್ ಅಲ್ಲಿ ಫಸ್ಟು 3 ರಿಸಲ್ಟ್ಸ್ಗಳು ತೊಗೋಬೇಕು. ಇದು ಭಾಳ ಇಂಪಾರ್ಟೆಂಟು. ಆ 3 ರಿಸಲ್ಟ್ಸ್ಗಳು ಯಾವ ಥರ ಇರಬೇಕಂದ್ರೆ ಬಿಲಾಂಗ್ಸ್ ಟು ಇರಬೇಕು. ಓಕೆ, ಫಸ್ಟ್ 2 ಸ್ಯಾಟಿಸ್ಫೈ ಆಗ್ತಿರಬೇಕು, ಲಾಸ್ಟ್ನೇದು ಸ್ಯಾಟಿಸ್ಫೈ ಆಗದೇ ಇರಬೇಕು. ಆ ಥರ ಎಕ್ಸಾಂಪಲ್ ತೊಗೋಬೇಕು. ಓಕೆ, ನಾನಿಲ್ಲೊಂದು ಹಿಂಟ್ ಕೊಡ್ತೀನಿ, ಅದೇ ಪ್ರಕಾರನೇ ತೊಗೊತಾ ಹೋಗಿ. ಇದು ಸ್ಯಾಟಿಸ್ಫೈ ಆಗೋದಿಲ್ಲ, ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಓಕೆ, ಇವಾಗ ಇಂಪಾರ್ಟೆಂಟ್ ಆಗೋದು ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್. ಸೊ ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ನ ನಾವು ಅಬ್ಸರ್ವ್ ಮಾಡಿ. ಸ್ಕ್ವೇರ್ ಅಂತೂ ಇದೆ. ಇದನ್ನು ಸ್ಕ್ವೇರ್ ತೊಗೊಂಡಾಗೂ ಮತ್ತೆ ಇದೇ ದೊಡ್ಡದಾಗ್ತಾ ಇರಬೇಕು. ಅಂದರೆ ಇಲ್ಲಿ ನಾನು 9 ತೊಗೋತೀನಿ, ಆಯಿತಾ? ಸೊ ಇಲ್ಲಿ ನಾನು 4 ತೊಗೋಬೋದಾ ಅಥವಾ 2 ತೊಗೊಳ್ಳಿ. 2 ತೊಗೊಂಡ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಹಾಗೇನು ಇದೇ ದೊಡ್ಡದಾಗುತ್ತೆ ಆವಾಗ? ಎಸ್. ಇಲ್ಲಿ 9 ತೊಗೊಂಡ್ರೆ ಇಲ್ಲಿ ಎಷ್ಟು ತೊಗೊತೀರಾ ನೀವು? ಬೇಕಿದ್ರೆ 8 ತೊಗೊಂಡ್ರು ಕೂಡ ನಡೆಯುತ್ತೆ. 8 ಕೂಡ ತೊಗೋಬೋದಾ? ಓಕೆ, 8,3 ತೊಗೊಳ್ಳೋಣ ಇವಾಗ. 8,3 ಬಿಲಾಂಗ್ಸ್ ಟು ಆಗುತ್ತಾ ಇಲ್ಲ ನೋಡಿ. 8 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? 9 ಆಗುತ್ತೆ. ಎಸ್, ಇದು ಕರೆಕ್ಟ್ ಇದೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ 3 ಇದ್ದರೆ ಇಲ್ಲಿ 3 ಬರೀತೀರಾ. ಇಲ್ಲಿ 3 ತೊಗೊಂಡ್ರೆ ನೆಕ್ಸ್ಟ್ ಇಲ್ಲಿ ಏನು ತೊಗೋಬೇಕು? 2 ತೊಗೊಂಡಿದ್ದೀರಾ. ಸೊ 2 ತೊಗೊತೀರಾ ಅಂದರೆ ಇದೇ ಸ್ಯಾಟಿಸ್ಫೈ ಆಗುತ್ತಾ? 3 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಎಸ್, ಇದು ಕೂಡ ಕರೆಕ್ಟ್ ಇದೆ. ಆಗ್ತಾನೆ ಬಿಲಾಂಗ್ಸ್ ಟು ಆಗುತ್ತೆ. ಬಟ್ ಇವಾಗ ಫಸ್ಟ್ ನಂಬರ್ ಏನಿದೆ? 8 ಇದೆ. ಲಾಸ್ಟ್ ನಂಬರ್ ಏನಿದೆ? 2 ಇತ್ತು. 8,2 ಇದೆ ಅಲ್ವಾ ಟ್ರಾನ್ಸಿಟಿವ್ ಕಂಡೀಷನು? ಓಕೆ, 8,2 ತೊಗೊಂಡ್ರೆ ಎಷ್ಟಾಗುತ್ತೆ ನೋಡಿ. 8 ಈಸ್ ಲೆಸ್ ದ್ಯಾನ್ 2 ಸ್ಕ್ವೇರ್ ಮಾಡಿದರೆ 4 ಆಗುತ್ತೆ. ಇದು ಕರೆಕ್ಟ್ ಇದೆನಾ? ಇಲ್ಲ, ಇದು ಗ್ರೇಟರ್ ಇಲ್ಲ, ಇದು ಗ್ರೇಟರ್ ಇದೆ. ಇಂಥ ಸಾಕಷ್ಟು ಎಕ್ಸಾಂಪಲ್ ಸಿಗುತ್ತೆ ಸ್ಟೂಡೆಂಟ್ಸ್, ಕೊಡ್ಬೋದು ನೀವು. ಸೊ ಅಂದರೆ ಕನ್ಕ್ಲೂಷನ್ ಏನು ಬರೀತೀರಾ ಇಲ್ಲಿ? ಆರ್ ಈಸ್ ಒಂದು ಫೇಲ್ ಆದರೆ ಎಲ್ಲ ಫೇಲ್ ಆದಾಗೆ. ಆರ್ ಈಸ್ ನಾಟ್ ಅ ಟ್ರಾನ್ಸಿಟಿವ್. ಎಷ್ಟು ಬರ್ತಾರೆ ಮುಗೀತು ನೋಡಿ. ಕರೆಕ್ಟಾ? ಸೊ ಇದನ್ನು ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇದರಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಆಗೋದು ಫಸ್ಟ್ ರಿಸಲ್ಟು ಮತ್ತು ಟ್ರಾನ್ಸಿಟಿವ್. ಈ 3 ರಿಸಲ್ಟ್ನ ಪ್ರಾಪರಾಗಿ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುವಂಥದ್ದಾಗತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆ, ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ.